ಭಗವಂತನಿಗೆ ನಾವು ನೈವೇದ್ಯ ಮಾಡಿದ ಮೇಲೂ ಕೂಡ ಸೇಮ್ ಕ್ವಾಂಟಿಟಿ ಫುಡ್ ನಮಗೆ ವಾಪಸ್ ಸಿಗುತ್ತಲ್ಲ, ಭಗವಂತ ಸ್ವೀಕರಿಸಿದಾನೆ ಅಂತ ಹೇಗೆ ಗೊತ್ತಾಗುತ್ತೆ? ಇದಕ್ಕೆ ಆನ್ಸರ್ ಬ್ರಹ್ಮ ಸಂಹಿತದಲ್ಲಿ ಬ್ರಹ್ಮ ಪ್ರೇಯರ್ ಮಾಡ್ತಾರೆ, ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿವಂತಿ ಅಂತ. ಹಾಗಂದರೆ ಓ ಭಗವಂತ, ನಿನ್ನ ಯಾವ ಅಂಗಗಳು ಯಾವ ಥರ ಬೇಕಾದರೂ ಕೆಲಸ ಮಾಡ್ಬೋದು ಅಂತ. ಜಸ್ಟ್ ಲೈಕ್ ನಾವು ಕಣ್ಣಿನಿಂದ ಬರೀ ನೋಡೋಕ್ಕೆ ಸಾಧ್ಯ, ಬಾಯಿಂದ ಮಾತ್ರ ತಿನ್ನಬೇಕು. ಆದರೆ ಭಗವಂತನಿಗೆ ಆ ಥರ ಅಲ್ಲ, ಅವನು ಕಣ್ಣಿಂದ ಕೂಡ ಎಲ್ಲ ಆಹಾರವನ್ನು ಸ್ವೀಕರಿಸ್ಬಿಡ್ಬೋದು, ಮತ್ತು ಅದು ಎಷ್ಟಿತ್ತೋ ಅಷ್ಟೇ ಅದನ್ನು ಉಳಿಸ್ಬೋದು ಕೂಡ. ಎಕ್ಸಾಂಪಲ್ ಏನು ಅಂತ ಕೇಳ್ತೀರಾ? ಯಶೋಧ ಮಾತೆ, ನೀನು ಮಣ್ಣು ತಿಂದಿದೀಯಾ, ಬಾಯಿ ತೆಗಿ, ಓಪನ್ ಮಾಡುವಂದ ತಕ್ಷಣ ಕೃಷ್ಣ ಬಾಯಿನ ಓಪನ್ ಮಾಡಿದಾಗ ಇಡೀ ಯೂನಿವರ್ಸ್ ಕಾಣುತ್ತೆ, ಅದರೊಳಗಡೆ ಯಶೋಧ ಮಾತೆನೂ ಕಾಣ್ತಾರೆ. ಇದು ಭಗವಂತನ ಪರಿಪೂರ್ಣತ್ವ. ಮತ್ತು ಇನ್ನೊಂದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳೋ ಥರ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿ ಅಪರೇಕ್ಷತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ. ಪತ್ರ ಅಂದರೆ ಎಲೆ, ಪುಷ್ಪ ಅಂದರೆ ಹೂವು, ಫಲ ಅಂದರೆ ಒಂದು ಹಣ್ಣು, ತೋಯಂ ಅಂದರೆ ನೀರು. ಇದರಲ್ಲಿ ಯಾವುದನ್ನ ಒಂದನ್ನು ನೈವೇದ್ಯ ಮಾಡಿದ್ರೂ ಸಾಕು, ಆದರೆ ಆ ನೈವೇದ್ಯದಲ್ಲಿ ಲವ್ ಆ್ಯಂಡ್ ಡಿವೋಷನ್ ಅಂದರೆ ಪ್ರೀತಿ ಮತ್ತು ಭಕ್ತಿ ಇದ್ದರೆ ನಾನು ಸ್ವೀಕರಿಸ್ತೀನಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ. ಸೊ ನೀವು ಭಗವಂತನಿಗೆ ಭಕ್ತಿ ಮತ್ತು ಪ್ರೀತಿಯಿಂದ ನೈವೇದ್ಯ ಮಾಡ್ತಿದ್ದೀರ ಅಂದರೆ ಅದು ಭಗವಂತ ಸ್ವೀಕರಿಸಿದ್ದಾನೆ ಅಂತ ಅರ್ಥ. ಹರೇ ಕೃಷ್ಣ.